ಪುಣ್ಯಾತ್ಮರೇ, ಈ ಜಗತ್ತಿನಲ್ಲಿ ನಾವೆಲ್ಲ ಮನುಷ್ಯರಾಗಿ ಹುಟ್ಟಿ ಬಂದಿವಲ್ಲ, ಬಹಳ ದೊಡ್ಡದು. ಈ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಳಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಒಂದೆರಡು ಕೆಲಸ ಯಾವತ್ತೂ ಅದರ ಬಗ್ಗೆ ಯೋಚನೆ ಮಾಡಬೇಕಂತ, ಚಿಂತನೆ ಮಾಡಬೇಕಂತ. ಆ ಎರಡು ಮಾತು ಯಾವುವು ಅಂತಂದ್ರೆ, ಒಂದು ಜನ್ಮದ ಸಾರ್ಥಕತೆ, ಇನ್ನೊಂದು ಬದುಕಿನ ಸಾರ್ಥಕತೆ. ಭೂಮಿಯ ಮೇಲೆ ನಾವು ಹುಟ್ಟಿ ಬಂದ ಬಳಿಕ ಆಯುಷ್ಯ ತೀರುವ ತನಕ ಬದುಕಬೇಕಲ್ಲ. ನಾವೆಲ್ಲ ನಮ್ಮ ಆಯುಷ್ಯ ತೀರುವ ತನಕ, ಯಾವಾಗ ತೀರ್ತದ ಯಾವಾಗ ಮುಗೀತದ ಹೇಳಲಿಕ್ಕೆ ಬರೋದಿಲ್ಲ, ಅಲ್ಲಿಯ ತನಕ ನಾವು ಬದುಕಬೇಕಲ್ಲ. ಭಗವಂತ ನಮಗೆ ಎಷ್ಟು ಆಯುಷ್ಯ ಕೊಟ್ಟಾನ, ಕೊಟ್ಟ ಆಯುಷ್ಯವನ್ನ ಪೂರ್ತಿ ಮಾಡುವ ಪರ್ಯಂತರವಾಗಿ ಇಲ್ಲಿ ಬದುಕಬೇಕಲ್ಲ. ಆ ಬದುಕು ಹೆಂಗಿರ್ಬೇಕಂತಂದ್ರೆ ಸಾರ್ಥಕತೆ ಇರಬೇಕು, ಬದುಕಿನ ಸಾರ್ಥಕತೆ ಆಗ್ಬೇಕು. ಅದಕ್ಕೆ ಮರಾಠಿಯೊಳಗೆ ಹೇಳಿದ್ರು ನೋಡ್ರಿ, ಬಹುತೇಕ ಸಮರ್ಥ ರಾಮದಾಸರು ಹೇಳಿರಬೇಕು, ಪಾರಮಾರ್ಥತೋ ರಾಜದಾರಿ, ಪಾರಮಾರ್ಥ ನಾಹಿತೋ ವಿಕಾರಿ. ನಿನ್ನ ಆಯುಷ್ಯ ಇರುವ ಪರ್ಯಂತರ ನೀ ಹೆಂಗ ಬದುಕು ಅಂತಂದ್ರ ಭಗವಂತನ ನೆನಪಿನೊಳಗ ಬದುಕು. ಪರಮಾತ್ಮನ ವಿಸ್ಮೃತಿಯ ಬದುಕು ಅದು ಬದುಕಲ್ಲ. ತಾಯಿನ ಮರೆತು ತಂದಿನ ಮರೆತು ಬದುಕ್ಯಾನ ಕೋಟಿ ರೂಪಾಯಿ ಗಳಿಸ್ಯಾನಂದ್ರ ಅವಾಗ ಮನುಷ್ಯ ಅಂತೀರೇನು? 50 ಲಕ್ಷ ರೂಪಾಯಿ ಕಾರ್ ಗಾಡಿ ಅದ, 5 ಕೋಟಿ ರೂಪಾಯಿ ಮಣಿ ಅದ, 50 ಎಕರೆ ಹೊಲ ತಗೊಂಡಾನ, ಕಿಲೋ ಗಂಟ್ಲೆ ಬಂಗಾರ ಅದ, ದೊಡ್ಡ ಫ್ಯಾಕ್ಟ್ರಿ ಅದ, ಆದ್ರ ಅವನ್ ನೆನಪ ಇಲ್ಲ. ಅವನ್ ನೆನಪ ಇಲ್ಲ. ಅವನ ಜನ್ಮ ಎಂದಾದರೂ ಸಾರ್ಥಕತೆ ಆಗುತ್ತದೆ? ಅವನಿಗೆ ನಾವು ಮನುಷ್ಯ ಅಂತ ಅನ್ಲಿಕ್ಕೆ ಬರ್ತದೇನು? ಹೆಂಗ ಹಡದ ತಾಯಿನ ಮರೆತರ ಅವ ಮನುಷ್ಯ ಅಲ್ಲೋ, ಹಂಗ ಪರಮಾತ್ಮನನ್ನು ಯಾರ ಮರೆತು ಬದುಕ್ಯಾರಲ್ಲ ಅವರು ಮನುಷ್ಯರಲ್ಲ, ಅವ್ರ ಬದುಕಿದಂಗಲ್ಲ. ಬಸವಣ್ಣ ಹೇಳ್ದಂಗ ನಡೆವ ಹೆಣ, ನುಡಿವ ಹೆಣ, ಮಾತನಾಡುವ ಹೆಣ ನಿಮ್ಮಲ್ಲಿ ಅದಾವನ್ರಿ? ಅವು ಅಡ್ಡಾಡ್ತಾವ್ರಿ ಹೆಣಗಳು. ಏನ್ರಿ ಸ್ವಾಮಿ, ಎಲ್ಲಿ ನಮ್ಮ ಎಲ್ಲಿದಾವನ್ ಇಂಗ್ಳಿಗಾಗ ಮತ್ತೆ ಅಂದಿರಿ ನೀವು? ಇಲ್ಲೇ ಇಂಗ್ಳಿಗೆಗೂ ಇರ್ತಾವ, ಮುದೋಳ್ದಾಗೂ ಇರ್ತಾವ, ಎಲ್ಲ ಕಡೆ ಇರ್ತಾವ ಹೆಣನರಿ. ಮತ್ತವು ಅಡ್ಡಾಡ್ತಾವ, ನಿಮ್ ಕೂಡ ಬಂದು ನಿಮ್ ಮುಂದೆ ನಿಂತು ಮಾತಾಡ್ತಾವ, ಊಟ ಮಾಡ್ತಾವ, ನಿಮ್ಗೆ ಹಚ್ಚು ಹೋಳಿಗೆ ತಿಂತಾವ. ಏನ್ರಿ ಅವು ಹೆಣ? ಅವೆಂತ ಹೆಣ ರೀ ಸ್ವಾಮಿ ಅನ್ಬೇಕ. ನಮ್ಮ ದೃಷ್ಟಿಯೊಳಗೆ ಹೆಣ ಅಂತಂದ್ರೆ ಪ್ರಾಣ ಹೋಗಿ ಬಿದ್ದಿರ್ತದಲ್ಲ, ಅದು ಹೆಣ ಅಲ್ಲ. ಪ್ರಾಣ ಬದುಕಲಿಕ್ಕೆ ಜೀವ ಕೊಟ್ಟ ತಾಯಿ, ಪ್ರಾಣ ಇರಲಿಕ್ಕೆ ಇಲ್ಲಿ ಜಗತ್ತಿನೊಳಗೆ ಬದುಕಲಿಕ್ಕೆ ಅನ್ನ, ನೀರ, ಗಾಳಿ, ನೆಲ ಕೊಟ್ಟಿರ್ತಕ್ಕಂಥ ಪರಮಾತ್ಮನನ್ನ ಮರೆತು ಯಾರು ಬದುಕ್ಯಾರಲ್ಲ ಅವೆಲ್ಲ ಹೆಣಗಳೇ, ಅವೆಲ್ಲ ಹೆಣನೇ. ಅವೇನ್ ಜೀವಂತಿದ್ರು ಸೊಮ್ಮ ಅಡ್ಡಾಡ್ದಂಗ ಅಟ್ಟೆ. ಮತ್ತ ನೀವು ನೋಡ್ರಿ, ನೀವ್ ಯಾರೇನ ಮನುಷ್ಯರು? ಯಾಕ್ರಿ ಸ್ವಾಮಿ ನಮಗ್ಯಾಕಂತೀರ? ಇಲ್ಲ, ನೇಮದ ರೀ. ಯಾರು ಭಗವಂತನ ವಿಸ್ಮೃತಿಯೊಳಗ ಬದುಕ್ಯಾರಲ್ಲ ಅವರು ಬದುಕಿದಂಗಲ್ಲ, ಅವ್ರು ಬದುಕಿದಂಗಲ್ಲ. ದಿನದ 24 ತಾಸು ಎಂತಹ ನಾಮಸ್ಮರಣೆ ರೀ. ನಾಮಸ್ಮರಣೆಯೊಳಗಿರತಕ್ಕಂಥ ಸುಖ, ನಾಮಸ್ಮರಣೆಯೊಳಗಿರತಕ್ಕಂಥ ಶಾಂತಿ, ನಾಮಸ್ಮರಣೆಯೊಳಗಿರತಕ್ಕಂಥ ನೆಮ್ಮದಿ ಇನ್ಯಾವುದರೊಳಗೂ ಇಲ್ಲ. ನಿಮಗೊಂದು ಪ್ರಸಂಗ ಹೇಳ್ತೀನಿ ನಾನು. ಒಬ್ಬ ಹುಡುಗಿ ಕಾಲೇಜ್ ಓದತಕ್ಕಂತ ಒಬ್ಬ ಹೆಣ್ಣು ಮಗಳು ಒಬ್ಬ ಹುಡುಗನಿಗಾಗಿ ವಿರಹ ವೇದನೆಯಲ್ಲಿ ಬದುಕ್ತಿರ್ತಾಳೆ. ಕಾಲೇಜ್ ಓದತಕ್ಕಂತ ಒಬ್ಬ ಹುಡುಗಿ ತನ್ನ ಪ್ರಿಯಕರ, ತನ್ನ ಗೆಳೆಯ, ತನ್ನ ನಲ್ಲ ಎಲ್ಲೋ ಹೊರಗಡೆ ಅದಾನಂತ ತಿಳ್ಕೊಂಡ ಅವ ಬೆಂಗಳೂರೊಳಗಿರ್ತಾನ, ಈಕಿ ಬೇರೆ ಊರಾಗಿರ್ತಾಳೆ. ಇನ್ನೂ ಲಗ್ನ ಆಗಿಲ್ಲ, ಮಣ್ಯನವ್ರಿಗೆ ಹೇಳಿಲ್ಲ, ತಾವಿಬ್ಬರ ಮಾತಾಡ್ತಿರ್ತಾರ.
ಅಕಸ್ಮಾತ್ ಈ ಹುಡುಗಿ ಹಚ್ಚಿದ ಫೋನ್ ಅವ್ನು ಎತ್ತಲಿಲ್ಲ ಅಂದ್ರೆ ಏನಾಗ್ತದ ಗೊತ್ತದೇನು? ಅದು ಅಕ್ಕಿಗೆ ಗೊತ್ತಾ, ದೇವರಿಗೆ ಗೊತ್ತಾ? ಎಷ್ಟು ವಿರಹ ವೇದನೆಯಿಂದ ಬದುಕ್ತಾಳಂತಂದ್ರ ಯಾವಾಗ ಫೋನ್ಯಾಗ ಮಾತಾಡ್ತಾನೆ, ಯಾವಾಗ ಕಾಮ್ತಾನ, ಯಾವಾಗ ನೋಡ್ತೀನಿ, ಯಾವಾಗ ಭೇಟಿ ಆಗ್ತಾನಂತ ಕ್ಷಣ, ಒಂದು ನಿಮಿಷ, ಒಂದು ಯುಗ ಪಾಸ್ ಮಾಡಿದಂಗ ಮಾಡ್ತಾಳ ಆ ಹುಡುಗಿ. ಹೆಂಗದ ನೋಡ್ರಿ, ಇದರಂಗಾಗಬೇಕು ಪರಮಾತ್ಮನ ಧ್ಯಾನ. ಹೆಂಗ ನಾವು ವಿಷಯಗಳ ಚಿಂತನೆಯನ್ನು ಮಾಡ್ತೀವಲ್ಲ, ಗಂಡನ ಸಲುವಾಗಿ, ಹೆಂಡತಿ ಸಲುವಾಗಿ, ಮಕ್ಕಳ ಸಲುವಾಗಿ, ಆಸ್ತಿ ಅಂತಸ್ತಿನ ಸಲುವಾಗಿ ರಾತ್ರಿ ಹಗಲಿ ಹೆಂಗ ಚಿಂತನೆ ಮಾಡ್ತೀವಲ್ಲ, ಅದರ 10 ಪಟ್ಟು ಚಿಂತನೆಯನ್ನ ಮಾಡಿದಾಗ ಏನಾದರೂ ಭೇಟಿ ಆಗಬಹುದು ಪರಮಾತ್ಮ. ಸುಮ್ಮನೆ ನಾಟಕ ಮಾಡ್ಕೋತ ಶಿವ ಅಂದ್ರೆ ಎಂದ್ರೆ ಭೇಟಿ ಆಗ್ತಾನೆ ಏನ್ರಿ? ಹೆಣ ತಗೊಂಡು ಹೋಗುವ ಮುಂದೆ ಶಿವ ಹತ್ತಿರ್ತಾರ ನೋಡಿರ್ಬೇಕಾರ. ಹೆಣ ತಗೊಂಡು ಹೋಗುವಾಗ ಶಿವ ಹತ್ತಿರ್ತಾರ, ಆಗಂಗಿಲ್ಲ. ಹೆಂಗ ನಾಮಸ್ಮರಣೆ ಅಂತಂದ್ರ ಅದಕ್ಕೆ ಬರೀತಾರೆ, ಶರಣರು ಬರೆದಿರಬೇಕು, ಭಕ್ತನಾಗಬೇಕು ಭವವ ಹರಿದು, ಭಕ್ತನಾಗಬೇಕು ಸಕಲ ಪ್ರಪಂಚವ ಮರೆದು. ಎಲ್ಲ ಮರಿಬೇಕ್ರಿ. ದೇವ್ರು ಬೆಟ್ಟ ಆಗ್ಬೇಕಾದ್ರ ಸುಮ್ಮನೆ ಆಗತ್ತದ? ಎಲ್ಲ ಮರಿಬೇಕು. ಗಂಡಗೆ ಮರಿಬೇಕು, ಹೆಂಡತಿಗೆ ಮರಿಬೇಕು, ಮಕ್ಕಳಿಗೆ ಮರಿಬೇಕು, ಹೊಲ ಮಣಿ ರೊಕ್ಕ ರೂಪಾಯಿ ಎಲ್ಲ ಮರೆತು ಎಲ್ಲ ತಲೆಂದ ತೆಗೆದ ಹೇ ಪರಮಾತ್ಮ, ಹೇ ಪಾಂಡುರಂಗ, ಹೇ ಸಿದ್ಧಾರೂಢ, ದಿನದ 24 ತಾಸು ಅವನ ಚಿಂತನೆ, ಅವನ ಧ್ಯಾನ ಮಾಡಬೇಕು. ಅಂದಾಗ ನಮ್ಮ ಹೃದಯ ಪರಿಪಕ್ವ ಆಯಿತು ಅಂದ್ರೆ ಭಗವಂತ ಪ್ರಾಪ್ತಿಯಾಗಬಹುದು. ನಿಮಗೊಂದು ಪ್ರಸಂಗ ಹೇಳ್ತೀನಿ ನಾನು. ರಾಧೆ ಕೃಷ್ಣನನ್ನ ಪ್ರೀತಿಸ್ತಿದ್ಲು. ರಾಧಾ ಕೃಷ್ಣ ಅಂತಂದ್ರೆ ಬಹಳ ಪ್ರೀತಿ ರಾಧೆಗೆ. ಏನೂ ಬೇಡ, ಊಟ ಬೇಡ, ನಿದ್ದೆ ಬೇಡ, ನೀರಡಿಕೆ ಇಲ್ಲ, ಏನು ಬೇಡ, ಕೃಷ್ಣ ಭೇಟಿ ಆದ್ರೆ ಸಾಕು. ನೋಡ್ರಿ, ಕೃಷ್ಣ ಭೇಟಿ ಆಗಲಿಲ್ಲ ಅಂದ್ರ ಆಕೆಗೆ ಎಷ್ಟು ತಾಪ ಆಗುತ್ತಿತ್ತು ಅಂತಂದ್ರ ಆ ತಾಪವನ್ನು ಹೇಳಲಿಕ್ಕೆ ಬರೋದಿಲ್ಲ, ಅಷ್ಟು ತಾಪ ಆಗ್ತಿತ್ತು. ದಿನದ 24 ತಾಸು ಕೃಷ್ಣನ ನಾಮಸ್ಮರಣೆ, ಯಾವತ್ತು ನಾಮಸ್ಮರಣೆ. ಪರಮಾತ್ಮ, ಪಾಂಡುರಂಗ, ಕೃಷ್ಣ, ಮುಕುಂದ, ಮುರಾರಿ ನೆನೆಸ್ತಿದ್ಲಿ. ನೀವು ನೆನೆಸ್ಬೇಕ್ರಿ. ಏನಾಗ್ಯದ? ಹಲ್ಲು ಅದಾವಿಲ್ಲ ಅವಾಗ? ಯಾಕ್ರಿ ಸ್ವಾಮಿ ನೆನ್ಸಕ್ಕೇನು ಹಲ್ಲು ಬೇಕೇನು? ಹಲ್ಲು ಇದ್ದರನ ಶಬ್ದ ಚಂದ ಬರ್ತಾವ್ರಿ. ಹಲ್ಲು ಇರ್ಲಿಲ್ಲ ಅಂದ್ರೆ ಶಬ್ದ ಜೋಡಣೆ ಚಂದ ಬರಂಗಿಲ್ಲ. ಅಮ್ಮೆಮ್ಮೆಮ್ಮೆಮ್ಮೆ ಮಾಡೋದಕ್ಕತ್ ಮತ್ತೇನದ? ಬೇಕಾದ್ರೆ ಹಲ್ಲು ಇಲ್ಲದವ್ರು ಥ ಅಂದ್ರೆ ನೋಡೋನು, ಥ ಅಂದ್ರ ನೋಡ್ರಿ. ಅಲ್ಲಿ ಕುತ್ತಲ್ಲಿ ಒಂದಿಟ್ಟು ಅನ್ರಿ, ಥ ಅನ್ರಿ, ಥ. ನಾಲಿಗೆ ಹಲ್ಲಿಗೆ ಹತ್ತಿದ್ರ ಥ ಉತ್ಪತ್ತಿ ಆಗ್ತದ ಅಕ್ಷರ, ಇಲ್ಲ ಅಂದ್ರೆ ಉತ್ಪತ್ತಿ ಆಗಂಗಿಲ್ಲ. ಹಲ್ಲಿಗೆ ಹಚ್ಚಲಾರದ ನಾಲಿಗೆ, ನಾಲಿಗೆ ಹಲ್ಲಿಗೆ ಹಚ್ಚಲಾರದ ತ ಅಂದ್ರಿ ನೋಡೋನು, ತ ಥ ಥ ದ ಧ ನ ಹಲ್ಲಿಗೆ ಹತ್ತಬೇಕವು. ಹಲ್ಲಿಗೆ ಹತ್ತಲಾರ್ದ ತತ್ತದನ್ನ ಅನ್ನಕ ಬರಂಗಿಲ್ಲ. ಆ ಸಾಲಿಗೆ ದಂತವ್ಯ ಅಂತ ಕರೀತಾರ ಅವಕ್ಕ. ತತ್ತದನ್ನ ದಂತವ್ಯ. ಪಪ ಬಬ್ಬಮ್ಮ ತುಟಿ ಕೂಡಿಸಲಾರ್ದ ಪಪ ಬಬ್ಬಮ್ಮ ಅಂದ್ರಿ ನೋಡುನು. ಹಂಗ್ರಿ ಸ್ವಾಮಿ? ಪ ಅನ್ಬೇಕಾದ್ರೆ ತುಟಿ ಕೂಡಬೇಕು. ಅವು ಓಷ್ಟವ್ಯ, ದಂತವ್ಯ, ಓಷ್ಟವ್ಯ, ತಾಲವ್ಯ, ಇವು ವ್ಯಾಕರಣದೊಳಗೆ ಬರ್ತಾವ. ಮೂರ್ಧನಿ ಅಂತ. ಈ ಉತ್ತರ ಬ್ಯಾಡ್ ನಮಗೆ ಸುದ್ದಿ. ಥ ಅನ್ಬೇಕಾದ್ರ ಹಲ್ಲಿಗೆ ಹತ್ತಿದಾಗ ಥ ಉತ್ಪತ್ತಿ ಆಗ್ತದ. ಹಂಗ ಭಗವಂತನ ನಾಮಸ್ಮರಣೆ ಮಾಡುವಾಗ ಒಂದು ಇಟು ಹೆಚ್ಚು ಕಡಿಮೆ ಆಗಬಾರ್ದು. ಹಲ್ಲಿದ್ದಾಗ ಭಗವಂತನ ನಾಮಸ್ಮರಣೆ ಮಾಡ್ರಿ, ಧ್ವನಿ ಇದ್ದಾಗ ಭಗವಂತನ ನಾಮಸ್ಮರಣೆ ಮಾಡ್ರಿ, ಕಣ್ಣಿದ್ದಾಗ ಪರಮಾತ್ಮನ ಮೂರ್ತಿಯನ್ನ ನೋಡ್ರಿ, ಕಿವಿ ಇದ್ದಾಗ ಭಗವಂತನ ನಾಮಸ್ಮರಣೆಯನ್ನು ಕೇಳ್ರಿ. ಅವೆಲ್ಲ ಆದ್ಮೇಲೆ ಅನ್ಕೋತ್ಕೊಂಡ್ರಕಂತ ಮತ್ತೇನು? ಯಾರು ಅದ್ರಿಂದ ಕೇಳಂಗಿಲ್ಲ ಬಿಡಂಗಿಲ್ಲ. ಯಾರು ಮುಗಿತದ ರೀ ಕತೆ.